ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿ ನೆನಪು. ಇವತ್ತು ನಾನು ಮನೇಲೆ ಹೇಗೆ ಕೂದಲಿನ ಎಲ್ಲ ಸಮಸ್ಯೆನೂ ಪರಿಹಾರ ಮಾಡೋ ಏರ್ ಆಯಿಲ್ನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋಕ್ಕೆ ನಮ್ಮ ಸುತ್ತಮುತ್ತಲು ಸಿಗೋ ಪದಾರ್ಥಗಳೇ ಸಿಕ್ಕರೆ ಸಾಕು, ಆರಾಮಾಗಿ ಮಾಡ್ಕೋಬೋದು. ಇದು ಕೂದಲಿನ ಎಲ್ಲ ಸಮಸ್ಯೆನೂ ಪರಿಹಾರ ಮಾಡುತ್ತೆ. ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು 5ರಿಂದ 10 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಒಂದು ಬಟ್ಲಷ್ಟು ದಾಸವಾಳ, ಬಿಳಿ ದಾಸವಾಳ, ಕೆಂಪು ದಾಸವಾಳ ತೊಗೊಂಡಿದ್ದೀನಿ. ಮತ್ತು ಒಂದು ಬಟ್ಲಷ್ಟು ದಾಸವಾಳದ ಎಲೆ, ಒಂದು ಬಟ್ಲಷ್ಟು ಕರಿಬೇವಿನ ಎಲೆ, ಒಂದು ಸ್ವಲ್ಪ ಗರಿಕೆ, ಒಂದು ಎಲ್ಗ ಸೊಪ್ಪು, ಇದು ಒಂದು ಇಡಿಯಷ್ಟು ಒಂದು ಎಲ್ಗ ಸೊಪ್ಪು ತೊಗೊಂಡಿದ್ದೀನಿ. ಇದು ಮಕ್ಕಳು ಬುದ್ಧಿಶಕ್ತಿ ಹೆಚ್ಚಿಸೋಕ್ಕೂ ಒಳ್ಳೆಯದು ಮತ್ತು ಕೂದಲಿಗೂ ತುಂಬ ಒಳ್ಳೆಯದು. ಒಂದು ಸ್ವಲ್ಪ ತುಳಸಿ, ಸ್ವಲ್ಪ ಬೇವಿನ ಸೊಪ್ಪು, ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ನೆಲ್ಲಿಕಾಯಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮತ್ತು ಈರುಳ್ಳಿನೂ ಹೆಚ್ಕೊಂಡಿದ್ದೀನಿ. ಮತ್ತು ಮೆಂತೆಕಾಳು, ಒಂದು ಅರ್ಧ ಲೀಟ್ರಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನಾನು ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಕಾದ್ಮೇಲೆ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಅರ್ಜೆಂಟಲ್ಲಿ ಈ ಎಣ್ಣೆ ಮಾಡೋಕ್ಕೆ ಹೋಗಬಾರ್ದು. ಲೋ ಫ್ಲೇಮಲ್ಲೇ ಮಾಡಿದರೆ ಮಾತ್ರ ನಮಗೆ ಈ ಎಣ್ಣೆ ಬೆನಿಫಿಟ್ ಸಿಗುತ್ತೆ ನಮಗೆ. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಎಲ್ಲ ಪದಾರ್ಥನೂ ಸೇರಿಸ್ಕೋಬೇಕು. ನೋಡಿರಿ, ಎಣ್ಣೆ ಕಾಯ್ತಾ ಇದೆ, ಎಣ್ಣೆ ಕಾದಿದೆ. ಈಗ ಮೆಂತೆಕಾಳು, ಈರುಳ್ಳಿ, ಒಂದು ಎಲ್ಗ ಸೊಪ್ಪು, ಗರಿಕೆ, ತುಳಸಿ, ನೆಲ್ಲಿಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದು, ದಾಸವಾಳದ ಹೂವು, ದಾಸವಾಳದ ಎಲೆ, ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು. ಈ ಎಣ್ಣೆ ಹಚ್ಕೊಳ್ಳೋದ್ರಿಂದ ನಮಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಕೂದಲು ಉದುರೋ ಸಮಸ್ಯೆ ನಿಲ್ಲುತ್ತೆ, ಬಿಳಿ ಕೂದಲಾಗೋದು ಕಡಿಮೆ ಆಗ್ತಾ ಹೋಗುತ್ತೆ, ಬಿಳಿ ಕೂದಲು ಕಪ್ಪಾಗ್ತಾ ಬರುತ್ತೆ, ಮತ್ತು ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ತಲೆಯಲ್ಲಿ ಕಡ್ತಾ ಇರೋದು, ರ್ಯಾಷಸ್ ಆಗೋದು ಅವೆಲ್ಲ ಕಡಿಮೆ ಆಗುತ್ತೆ. ಈ ಎಣ್ಣೆನ ಸಣ್ಣ ಮಕ್ಳಿಗೂ ಬಳಸ್ಬೋದು. ಸಣ್ಣ ಮಕ್ಕಳಿಂದನೇ ಬಳಸ್ಕೊತ ಹೋದರೆ ಆ ಮಕ್ಕಳಿಗೆ ಬಿಳಿ ಕೂದಲು ಸಮಸ್ಯೆ ಇರಲ್ಲ, ಕೂದಲು ಚೆನ್ನಾಗಿ ದಟ್ಟವಾಗಿ ಬೆಳೀತಾ ಬರುತ್ತೆ. ಇದನ್ನು 1 ಟೈಮ್ ಮಾಡ್ಕೊಂಡ್ರೆ ಆರಾಮಾಗಿ ಒಂದು 2 ತಿಂಗಳು ಬಳಸ್ಬೋದು. ಮತ್ತೆ ಖಾಲಿ ಆದಮೇಲೆ ಮತ್ತೆ ಮಾಡ್ಕೋಬೋದು. ಇದು ಮನೇಲೇ ಮಾಡ್ಕೊಂಡು ಮಾಡೋದ್ರಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ನಮ್ಮ ಕೂದಲಿನ ಎಲ್ಲ ಸಮಸ್ಯೆನೂ ಪರಿಹಾರ ಆಗುತ್ತೆ. ಈ ಎಣ್ಣೆ ಕಲರ್ ಚೇಂಜ್ ಆಗೋ ತನಕನೂ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 15ರಿಂದ 20 ನಿಮಿಷನೇ ಟೈಮ್ ತೊಗೊಳುತ್ತೆ. ಚೆನ್ನಾಗಿ ಕುದ್ಮೇಲೆ ಎಣ್ಣೆ ಕಲರು ಫುಲ್ ಡಾರ್ಕ್ ಗ್ರೀನ್ ಕಲರ್ ಆದಮೇಲೆ ಎಣ್ಣೆ ಆಗಿದೆ ಅಂತ ಅದನ್ನು ಇಳಿವಿ ಆರಿದ ಮೇಲೆ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ನಮ್ಗೆ ಬೇಕಾದಾಗೆಲ್ಲ ಬಿಸಿ ಮಾಡ್ಕೊಂಡು ತಲೆಗೆ ಹಚ್ಕೋಬೋದು. ಈ ಶೋಧಿ ಸುಳಿದಿರುತ್ತಲ್ಲ ಅದನ್ನು ಬಿಸಾಡೋಕ್ಕೆ ಹೋಗಬೇಡಿ, ಅದನ್ನು ಮಿಕ್ಸಿ ಮಾಡಿಕೊಂಡು ತಲೆಗೆ ಹಚ್ಕೊಳ್ಳಿ. ನೋಡಿದ್ರಲ್ಲ, ಮನೇಲಿ ಹೇಗೆ ಈಸಿಯಾಗಿ ಒಂದು ಒಳ್ಳೆ ಹೇರ್ ಆಯಿಲ್ ಮಾಡೋದನ್ನ ತೋರಿಸಿದ್ದೀನಿ. ಇಷ್ಟ ಅಂದರೆ ನೀವು ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.